ದಲಿತರಿಗೆ ಬಡವರಿಗೆ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಊಟಿಕೋರ ನಾಗೇಂದ್ರನಿಗೆ ಅಯ್ಯೋ ಅಯ್ಯಯ್ಯೋ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ವತಿಯಿಂದ ವಾಲ್ಮೀಕಿ ಹಗರಣವನ್ನು ಏನು ಮಾಡಿದ್ದಾರೆ ನಾಗೇಂದ್ರ ಅವರು ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆಯಿಂದ ನಾವು ಅವಿರತ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಎರಡನೇ ದಿನ ನಾವು ಮಂಡ್ಯ ಜಿಲ್ಲೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಭ್ರಷ್ಟ ಸರ್ಕಾರ, ಹಗರಣಗಳ ಸರಮಾಲೆಯನ್ನು ಮಾಡುವಂಥ ಸರ್ಕಾರ, ಪ್ರತಿಯೊಂದು ಇಲಾಖೆಯಲ್ಲೂ ಲೂಟಿಯನ್ನು ಮಾಡುವಂಥದ್ದು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಲೋಕಾಯುಕ್ತ ಸಂಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದೇ. ಆ ಸಂಸ್ಥೆ ನೇರವಾಗಿ ಎಲ್ಲ ಅಧಿಕಾರಿಗಳನ್ನ ಇವತ್ತು ಪ್ರತಿದಿನ 10, 15, 20 ಅಧಿಕಾರಿಗಳನ್ನ ಲಂಚ ಪಡೆಯುವಾಗ ಹಿಡಿದಾಗ್ತಿರುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಇಡಿ KPSC ಮಾಜಿ ಅಧ್ಯಕ್ಷರ ಮನೆಗೆ ನುಗ್ಗಿದೆ. ಅಲ್ಲಿ ಅವರ ಹಗರಣ ಸಾವಿರಾರು ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಇಡಿ ರೇಡ್ ಮಾಡಿ ಆ ತನಿಖೆಗೆ ಒಳಪಡಿಸುವಂಥದ್ದನ್ನ ಇವತ್ತು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಇಲಾಖೆಯಲ್ಲೂ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಬರೀ ಭ್ರಷ್ಟಾಚಾರದಲ್ಲೇ ಕೂತಿರ್ತಕ್ಕಂಥ ನೋಡ್ತಾ ಇದ್ದೇವೆ. ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿ ಸಿಗಾಕೊಂಡು ರಾಜೀನಾಮೆ ನೀಡಿದಂಥ ವ್ಯಕ್ತಿನ ಮತ್ತೆ ಪುನಃ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ತಂದಿರ್ತಕ್ಕಂಥ ಕಳಂಕ. ಆ ವ್ಯಕ್ತಿಯನ್ನು ಈ ಕೂಡಲೇ ಪುನಃ ವಜಾ ಮಾಡಬೇಕು. ಎಲ್ಲಿ ಗಂಟ ವಜಾ ಮಾಡಲ್ವೋ ಅಲ್ಲಿ ತನಕ ನಮ್ಮ BJP ಹೋರಾಟ ಮಾಡುತ್ತೆ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಏನು ವಾಲ್ಮೀಕಿ ಹಗರಣದ ರೂವಾರಿ ಕಿಂಗ್ ಪಿನ್ ಬಿ ನಾಗೇಂದ್ರ ಅವರು ಇದ್ದಾರೆ. ಇವರು ವಾಲ್ಮೀಕಿ ಸಮುದಾಯದ ಹೆಸರನ್ನು ಬಳಸಿ ಅನುಕಂಪದ ಮೇಲೆ ಮತ ಪಡೆದು ನಾನು ಸಮಾಜದ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ತನ್ನ ಸ್ವಂತ ಸಮಾಜದ ದೀನದಲಿತರ ಬಡ ರೈತರಿಗೆ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣವನ್ನು ತನ್ನ ಸಮಾಜದ ಹಿತವನ್ನು ಕಾಯಬೇಕಾದವರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ರೀತಿ ನಮ್ಮ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಅಕ್ರಮವಾಗಿ ಹೊರರಾಜ್ಯದ ಅಕ್ರಮ ಬಾರ್ಗಳಿಗೆ ಮತ್ತು ಚಿನ್ನದ ಅಂಗಡಿಗಳಿಗೆ ಅಕೌಂಟ್ಗಳಿಗೆ ವರ್ಗಾಯಿಸುವ ಮೂಲಕ ಹಣದಿಂದ ಅಕ್ರಮ ಚುನಾವಣೆ ಮಾಡಿ ಮತ್ತು ಕಪ್ಪ ಕಾಣಿಕೆಯನ್ನು ನೀಡಿ ನಮ್ಮ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಮಾಡಿರೋರು ಸಮಾಜ ದ್ರೋಹಿ ಅಂತ ಈ ಮೂಲಕ ಹೇಳ್ತೀನಿ. ಈಗಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅಂದರೆ, ಯಾರು ಹೆಚ್ಚು ಭ್ರಷ್ಟಾಚಾರ ಮಾಡಿ ಕಪ್ಪ ಕಾಣಿಕೆ ಕೊಡ್ತಾರೆ ಅವರಿಗೆ ಮಂತ್ರಿಗಿರಿ ಮೀಸಲು ಅನ್ನುವ ರೀತಿ ವರ್ತನೆ ಮಾಡಿ ಮೊದಲೇ ಜೈಲಿಗೆ ಹೋಗಿ ಬಂದಂಥ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿ ಮಾಡಿ ಮತ್ತೆ ಭ್ರಷ್ಟಾಚಾರ ಮಾಡೋದಕ್ಕೆ ಎಡೆ ಮಾಡಿಕೊಟ್ಟಿರೋ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ ಹಾಕುತ್ತಾ ಈ ಮೂಲಕ ಕೇಳೋದೇನೆಂದರೆ, ಈ ತತ್ಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು, ಇಲ್ಲ ಅಂದರೆ ಸಂಪುಟದಿಂದ ವಜಾ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀನಿ. ಸಿದ್ದರಾಮಯ್ಯನವರ ನಂತರ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲು ಹೇಳಿಕೆ ಕೊಡುವಂಥದ್ದು ಅಧಿಕಾರಿಗಳಿಗೆ ಮತ್ತು ಅವರ ಸಚಿವರಿಗೆ ಎಲ್ರಿಗೂ ಸೇರಿ ಯಾರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಕೊಡೋದು ಅಂತೇಳಿ.
ಅದನ್ನು ಎಲ್ಲರ ಮೇಲೆ ಕಾವಲು ಕಣ್ಣಿಡ್ತೀನಿ ಅಂತೇಳಿ. ಆದರೆ ಅವರು ಮೊದಲು ಮಾಡುವಂಥ ಕೆಲಸ ಏನು ಅಂತೇಳಿದ್ರೆ, ಅದು ಭಾಳ ತಡವಾಗಿ 2 ತಿಂಗಳ ನಂತರ ಮಾಡುವಂಥ ಕೆಲಸ ಏನು ಅಂತೇಳಿದ್ರೆ, ಅತಿ ಭ್ರಷ್ಟ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ವಾಲ್ಮೀಕಿ ಅವ್ರದೇ ಸಮುದಾಯದ ಒಂದು ನಿಗಮದ 187 ಕೋಟಿ ಹಣವನ್ನು ನೇರವಾಗಿ ಲೂಟಿ, ಅದು ಯಾವುದೋ ಒಂದು ಕಾಮಗಾರಿ ಮಾಡಿ ಅಥವಾ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಮಾಡಿ ಅಲ್ಲ, ನೇರವಾಗಿ ಹಣವನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿ ಅನ್ಯ ರಾಜ್ಯದ ನೆರೆ ರಾಜ್ಯದ ಚುನಾವಣೆಗೆ ಉಪಯೋಗಿಸುವಂಥ ಕೆಲಸವನ್ನು ಮಾಡಿ 2024ರಲ್ಲಿ ನಡೆಯುವಂಥ ತೆಲಂಗಾಣ ಚುನಾವಣೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಗೆ ನೇರವಾಗಿ ಉಪಯೋಗಿಸಿ ತದನಂತರ ರಾಜೀನಾಮೆಯನ್ನು ಕೊಟ್ಟು ಪಕ್ಷಕ್ಕೆ ರಾಜ್ಯಕ್ಕೆ ಅವಮಾನವನ್ನು ಮಾಡಿದಂಥ ಮತ್ತು ಇಡೀ ಸಮುದಾಯಕ್ಕೆ ಅಪಮಾನ ಮಾಡಿದಂಥ ಬಿ ನಾಗೇಂದ್ರರವ್ರನ್ನ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಇವರು ದಲಿತರ ಹೆಸರಲ್ಲಿ ಬಡವರ ಹೆಸರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಮತ್ತು ಅವ್ರದ್ದೇ ಆದಂಥ ST ನಿಗಮದಲ್ಲಿ SC ST ಇದು SCP TCP TSPಯ ದಲಿತರ ಕೇರಿಗಳನ್ನ ಉದ್ಧಾರ ಮಾಡುವಂಥ ಏನು ಫಂಡ್ಗಳಿರ್ತದೆ ಅದರಿಂದ ತೆಗೆದು ಇವರು ಗ್ಯಾರಂಟಿಗಾಗಿ ಬಳಸ್ಕೊತಾರೆ. ದಲಿತರ ಬಗ್ಗೆ ಕಾಳಜಿ ಇಲ್ಲ, ಆದರೆ ಹೆಸರು ಹೇಳೋದು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರನ ಎಂಜಾಯ್ ಮಾಡ್ತಾರೆ ಹೊರತು ಇವತ್ತು ಅವರಿಗೆ ನಿಗದಿ ಮಾಡಿರುವಂಥ ಎಲ್ಲ ಹಣವನ್ನು ಲೂಟಿ ಹೊಡೆಯುವಂಥ ಕೆಲಸವನ್ನು ಅವ್ರದ್ದೇ ಸಮುದಾಯದ ಮುಖಂಡರನ್ನು ಮುಂದಿಟ್ಕೊಂಡು ಮಾಡ್ತಾ ಇರುವಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು, ಹಿಂದೆ ಸಿದ್ದರಾಮಯ್ಯನವರು. ಇವತ್ತು ಅವ್ರನ್ನ ಇಡಿಯಿಂದ ಇಡಿನಲ್ಲಿ ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಿ ಇಟ್ಟು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಹೆಸರು ಕೂಡ ಬಯಲಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಇವತ್ತು ಒಂದು ಬ್ಲ್ಯಾಕ್ ಮೇಲಕ್ಕೆ ಅಥವಾ ಬೇರೆ ಇನ್ಯಾವ ಉಸಾಬಾರಿಗೆ ಇವರು ಇದಾಗಿದ್ದಾರೆ, ಕಾಂಪ್ರಮೈಸ್ ಇದ್ದಾರೆ ಅಂತ ಗೊತ್ತಿಲ್ಲ. ಇದೇ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಭಯದಿಂದ ನನಗನ್ಸುತ್ತೆ ಇವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಖಂಡಿಸಿ ರಾಜ್ಯದಲ್ಲಿ ಒಂದು ಅವಕಾಶ ಜನರು ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಂಡು ರಾಜ್ಯದ ಜನತೆಗೆ, ಸಮುದಾಯದ ಜನತೆಗೆ ಅವ್ರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ನೀವು ಕಾಂಗ್ರೆಸ್ ಸರ್ಕಾರದವರು ಇನ್ನು ಇರುವಂಥ 1-1.5 ವರ್ಷ ಮಾಡಬೇಕು. ಈ ಭ್ರಷ್ಟರಲ್ಲಿ ಅತಿ ಭ್ರಷ್ಟ ಅಂತೇಳಿ ಇರುವಂಥ ನಾಗೇಂದ್ರರವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂಥೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಪ್ರತಿಭಟನೆಯನ್ನು ಸರಣಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಿನ್ನೆ ಶುರು ಮಾಡಿದ್ವಿ, ಇದು ಅವರು ರಾಜೀನಾಮೆ ಕೊಡುವ ತನಕ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇಲ್ಲಿ ಮಾತ್ರ ಅಲ್ಲ, ಸದನದ ಒಳಗೂ ಕೂಡ ಅದನ್ನು ರಾಜೀನಾಮೆ ಕೇಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಾ ದಲಿತರ ಪರವಾಗಿ, ನಮ್ಮ ಎಲ್ಲ ಸಮುದಾಯದ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಈ ಮುಖಾಂತರ ಮಾಡಿ ತೋರಿಸ್ತೀವಿ, ಮುಂದೆ ಕೂಡ ಮಾಡ್ತೀವಿ. ಈ ಬೊಗಳೆ ಆಶ್ವಾಸನೆಗಳನ್ನು ಕೊಟ್ಕೊಂಡು ಬಂದಂಥ ಈ ಕಾಂಗ್ರೆಸ್ನ ನಿಜವಾದ ಅವರ ಮುಖವಾಡ ಕಳಚಿ ಬಿದ್ದಿದೆ, ಅವರ ನಿಜವಾದ ಮುಖ ಇವತ್ತು ಬಯಲಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.